ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ದಿವಸದ ಆದಮೇಲೆ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಹೌದು, ನಾನು ಇವಾಗ ಇತ್ತೀಚೆಗೆ ನನಗೆ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮದುವೆ ಫಂಕ್ಷನ್ನು ಮತ್ತು ಮಕ್ಕಳಿಗೆ ಹೊರಗೆ ಕರ್ಕೊಂಡು ಹೋಗೋದೇ ಆಗೋಗಿದೆ. ಸೊ ನೆಕ್ಸ್ಟ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಇನ್ನೊಂದು 2 ದಿವಸದಲ್ಲಿ. ನಾನು ಡೈಲಿ ಬ್ಲಾಗ್ನ ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮಕ್ಕಳು ತುಂಬ ಕಾಟ ಕೊಡ್ತಿದ್ರು, ಅದಕ್ಕೆ ಪುದೀನ ಸೊಪ್ಪು ಬಿಡಿಸಿ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಟಾಸ್ಕ್ ಕೊಟ್ಟು ಈ ಕಡೆಗೆ ನಾನು ಒಗ್ಗರಣೆಗೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡೆ. ಹೀಗೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಉರಿತೀವಿ. ಮೆಂತ್ಯ ಸೊಪ್ಪು ಹಾಕಿ ಎಣ್ಣೆಲಿ ಉರಿಯೋದ್ರಿಂದ ಒಂದು ಸ್ವಲ್ಪ ಕಸರೆತನ ಅನ್ನೋದನ್ನ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಉರಿತೀವಿ. ಇದಾದಮೇಲೆ ಈರುಳ್ಳಿ ಹಾಕಿ ಇದಕ್ಕೆ ನಾನು 1 kg ಚಿಕನ್ಗೆ 1 ದೊಡ್ಡ ಈರುಳ್ಳಿ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ. ಅದು ಫ್ರೈ ಆದಮೇಲೆ ಈಗ 1 kg ಚಿಕನ್ ಏನು ತೊಗೊಂಡಿದ್ವಲ್ಲ ಅದಕ್ಕೆ ಅರಿಶಿನ ಪುಡಿ ಮತ್ತು ಮೆಣಸು ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಇದೆಲ್ಲ ಚೆನ್ನಾಗಿ ನೀರು ಬಿಡಬೇಕು. ಸೊ ಸ್ವಲ್ಪ ಹೊತ್ತು ಹಾಗೆ ಸೈಡಲ್ಲಿ ಇಟ್ಟು ಈಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಮೆಣಸು ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಇವಾಗ ಆಲ್ಮೋಸ್ಟ್ ನೋಡಿ ನೀರೆಲ್ಲ ಬಿಟ್ಟಿದೆ ಚಿಕನಲ್ಲಿ. ಈಗ ಶುಂಠಿ, ಬೆಳ್ಳುಳ್ಳಿ, ಕಟ್ಟು ಪಾಲಕ್ ಸೊಪ್ಪು, 1 ಇಡೀ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀವಿ. ಇಲ್ಲಿ ಇದು ಕಂಪ್ಲೀಟಾಗಿ ಗ್ರೀನ್ ಚಿಕನ್ ಆಗಿರೋದ್ರಿಂದ ಇದು ನಾವು ಯಾವುದೇ ಕಲರ್ ಹಾಕಲ್ಲ, ಇದರಲ್ಲೇ ಕಲರ್ ಬರುತ್ತೆ. ಸೊ ಇದಕ್ಕೆ ನಾನು ಈಗ ಉರ್ಗಡ್ಲೆ, ಗಸಗಸೆ ಮತ್ತು ಪುದೀನ, ನಿಮಗೆ ನಿಮ್ಮ ಮನೇಲಿ ಮಾಡ್ಕೊಂಡಿರೋ ಧನಿಯಾ ಪುಡಿ ಆದರೆ ಮೆಷರ್ಮೆಂಟಲ್ಲಿ ನೋಡಿಕೊಂಡು 1ರಿಂದ 1.5 ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಕಂಪ್ಲೀಟ್ ಪೇಸ್ಟ್ ಆಗಲಿ, ನೀಟಾಗಿ ಪೇಸ್ಟ್ ಆದಮೇಲೆ ಇದನ್ನು ನಾವೇನು ಫ್ರೈ ಮಾಡ್ತಿದ್ವಲ್ಲ ಚಿಕನ್ನು, ಅದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಆಲ್ಮೋಸ್ಟ್ ಇದೆಲ್ಲ ಎಣ್ಣೆ ಫ್ಲೋಟ್ ಆಗಬೇಕು ಮೇಲೆ. ಈ ಥರ ಆಗದಾದ್ಮೇಲೆ ಚಿಕನ್ ಆಗಿದೆ ಅಂತ. ಇದನ್ನು ನಾನು ಇಡ್ಲಿ ಮಾಡಿದೆ ಇದ್ರ ಜೊತೆಗೆ. ಈಗ ಮಜ್ಜಿಗೆ ಬೂಂದಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1/2 ಲೀಟ್ರ್ ಮೊಸರು ತೊಗೊಂಡು ಚೆನ್ನಾಗಿ ಕೆನೆ ಇಲ್ದಿರೋ ಥರ ಹೊಡ್ಕೊಂಡೆ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಮತ್ತು 1 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡು 1 ಕಪ್ ಬೂಂದಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೂಂದಿಲ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅಷ್ಟೇ. ಮತ್ತು ಈಗ ನಾನು ಒಗ್ಗರಣೆಗೆ ಎಣ್ಣೆ, ಜೀರಿಗೆ ಮತ್ತು ಹಿಂಗು ಹಾಕ್ಕೊಂಡು ಆ ಬೂಂದಿ ಎಲ್ಲ ಏನಿಟ್ಟಿದ್ವಲ್ಲ ಮಜ್ಜಿಗೆ ಜೊತೆಗೆ ಅದರೊಳಗಡೆ ಹಾಕಿ ಒಂದು 5 ಮಿನಿಟ್ಸ್ ಸಪ್ರೇಟಾಗಿ ಎತ್ತಿಟ್ಬಿಡ್ತೀವಿ. ಒಗ್ಗರಣೆ ಹಾಕಿದ್ಮೇಲೆ ಮಿಕ್ಸ್ ಮಾಡೋದೇನು ಬೇಡ. ಇದಾದಮೇಲೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ಆಯಿತು, ನಮ್ಮ ಬೂಂದಿ ಮಜ್ಜಿಗೆ ರೆಡಿ ಆಯಿತು. ಇವತ್ತು ಸಂಜೆ ನಾನು ನನ್ನ ಫ್ರೆಂಡ್ದು ಒಂದು ಬಟ್ಟೆ ಶಾಪ್ ಇತ್ತು, ಸೊ ಅಲ್ಲಿಗೆ ಹೋಗೋದಿತ್ತು. ಕುಮಾರಸ್ವಾಮಿ ಲೇಔಟ್, ದಯಾನಂದ ಸಾಗರ್ ಕಾಲೇಜ್ ಟು ಪೊಲೀಸ್ ಸ್ಟೇಷನ್ ಮಧ್ಯದಲ್ಲಿ ಇರೋದು ಇವ್ರ ಶಾಪು. ಸೊ ಇಲ್ಲಿ ಇವರು ಕ್ಲಿಯರೆನ್ಸ್ ಸೇಲ್ ಮಾಡ್ತಿದ್ರು. ಸೊ 50% ಡಿಸ್ಕೌಂಟ್ಸ್ ಇತ್ತು ಆ್ಯಂಡ್ ಬೈ 2 get 1 ಫ್ರೀ ಕೂಡ ಇದೆ. ಇಲ್ಲಿ ಬರೀ ಸಲ್ವಾರ್ ಅಂತ ಅದು ಬಿಟ್ಟು ಲೈಕ್ ವೆಸ್ಟರ್ನ್ ಟಾಪ್ಸ್ ಇದ್ದಾವೆ, ಗೌನ್ ಇದೆ ಆ್ಯಂಡ್ ಪ್ಲಾಜೋ, ಆ್ಯಂಕಲ್ ಲೆಂತ್ ಮತ್ತು ಲೆಗ್ಗಿಂಗ್ಸ್ ಇದೆಲ್ಲ ಇದೆ. ಸೊ ಇವರು ಪ್ರೈಸ್ ಏನಿದೆ ಟ್ಯಾಗ್ ಮೇಲೆ ಅದರಲ್ಲಿ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಇದು ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ಇವರಿಗೆ ಬೇಗ ಸ್ಟಾಕ್ಸ್ ಖಾಲಿ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಇವ್ರದ್ದು ಕಂಪ್ಲೀಟ್ ಈ ಶಾಪ್ದು ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.